ಕನ್ನಡ ಚಿತ್ರರಂಗದ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಪ ಗಾಯನ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿದ್ದಾರೆ. ರಿಯಾಲಿಟಿ ಶೋನಲ್ಲಿ ಹಾಡೋದಕ್ಕೆ ಬಂದ ಡಜನ್ ಗಟ್ಟಲೆ ಹುಡುಗರನ್ನ ಸಿನಿಮಾದಲ್ಲಿ ಹಾಡು ಹೇಳಿಸಿ ಗಾಯಕರನ್ನಾಗಿ ಮಾಡಿ ಜೀವನ ರೂಪಿಸಿಕೊಟ್ಟಿದ್ದಾರೆ. ಇದೀಗ ಸರಿಗಮಪದಲ್ಲಿ ಸ್ಪರ್ಧಿಯಾಗಿರುವ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ ಅವರಿಗೂ ಕೂಡ ಸಿನಿಮಾದಲ್ಲಿ ಹಾಡೋದಕ್ಕೆ ಚಾನ್ಸ್ ನೀಡಿದ್ದಾರೆ. ಚಂದನವನದ ಸಂಗೀತ ಲೋಕದಲ್ಲಿ ಅರ್ಜುನ್ ಜನ್ಯ ಅವರು ಸರಿಗಮಪ ಸ್ಪರ್ಧಿಗಳಾಗಿ ಬಂದ ಐಶ್ವರ್ಯ ಜಸ್ಕರಣ್, ಸುನಿಲ್, ಅಂಕಿತಾ ಕುಂಡು, ಶಿವಾನಿ, ಪೃಥ್ವಿ ಭಟ್ ಸೇರಿ ಹಲವಾರು ಕಲಾವಿದರಿಗೆ ಹಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಒಮ್ಮೆ ಸಿನಿಮಾದಲ್ಲಿ ಹಾಡು ಹೇಳಿ ಗಾಯಕ ಗಾಯಕಿ ಅಂತ ಗುರುತಿಸಿಕೊಂಡ ನಂತರ ಅವರಿಗೆ ಸಿಗುವ ಮನ್ನಣೆಯೇ ಬೇರೆ. ಇದಾದ ನಂತರ ಅವರಿಗೆ ಹಲವು ಸಿನಿಮಾಗಳಿಗೆ ಹಾಡೋದಕ್ಕೆ ಚಾನ್ಸ್ ಸಿಗುತ್ತಲೇ ಇರುತ್ತವೆ. ಇನ್ನು ಹಲವು ವೇದಿಕೆ ಕಾರ್ಯಕ್ರಮಗಳಿಗೂ ಅವರ ಗಾಯನಕ್ಕಾಗಿ ಆಮಂತ್ರಣಗಳು ಸಿಗುತ್ತವೆ. ಹೀಗಾಗಿ ಅರ್ಜುನ್ ಜನ್ಯ ಅವರನ್ನು ಚಂದನವನದ ಸಂಗೀತ ಲೋಕಕ್ಕೆ ದಾರಿ ತೋರಿದ ಗುರು ಅಂತ ಹೇಳಲಾಗ್ತಾ ಇದೆ. ಇದೀಗ ಹಾಲಿ ಸರಿಗಮಪ ಸ್ಪರ್ಧಿಯಾಗಿರುವ ಬಾಳು ಬೆಳಗುಂದಿ ಅವರಿಗೆ ಸಿನಿಮಾದಲ್ಲಿ ಹಾಡನ್ನು ಹೇಳೋದಕ್ಕೆ ಚಾನ್ಸ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಸರಿಗಮಪ ವೇದಿಕೆಯಲ್ಲಿ ಮಾತನಾಡಿದ ಅರ್ಜುನ್ ಜನ್ಯ ಅವರು, ಈ ಯುಗಾದಿಗೆ ಬಾಳು ಅವರಿಗೆ ಕೊಡುವ ವಿಶೇಷ ಉಡುಗೊರೆ ಏನಂದರೆ ಶಶಾಂಕ್ ನಿರ್ದೇಶನದ ಹಾಗೂ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರ್ಯಾಟ್ ಎನ್ನುವ ಸಿನಿಮಾಗೆ ಹಾಡನ್ನು ಹೇಳ್ತಾ ಇದ್ದಾರೆ. ಈ ಹಾಡಿಗೆ ಸ್ವತಃ ಬಾಳು ಬೆಳಗುಂದಿ ಅವರೇ ಸಾಹಿತ್ಯವನ್ನು ಬರೆದಿದ್ದಾರೆ. ಇನ್ನು 2 ದಿನದಲ್ಲಿ ಆ ಹಾಡನ್ನು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಅವರ ಮೊದಲ ಹಾಡು ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಈ ಯುಗಾದಿ ಹಬ್ಬದಿಂದ ನಿಮ್ಮ ಜೀವನ ಉತ್ತಮವಾಗಿ ಬೆಳೆಯಲಿ ಅಂತ ಹಾರೈಸಿದರು. ಒಂದು ನಂಬಿಕೆ ನನಗೇನೆಂದರೆ, ನೀವು ಕೊಟ್ಟ ಈ ಅವಕಾಶ ನನಗೆ ಹೊಸ ಜೀವನವನ್ನೇ ತಂದುಕೊಡಬಹುದು. ಎಲ್ಲರನ್ನ ಒಂದೇ ರೀತಿ ಕಾಣುವಂತಹ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಅದು ಅರ್ಜುನ್ ಜನ್ಯ ಅವರು. ನಾನು ಮೊದಲಿನಿಂದಲೂ ನೋಡಿದಂತೆ ಆಗಿನಿಂದಲೂ ಈವರೆಗೆ ಒಂದೇ ರೀತಿಯಲ್ಲಿದ್ದಾರೆ. ಅರ್ಜುನ್ ಜನ್ಯ ಸರ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಎಲ್ಲ ಹೇಳಿದರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.